ಆದ್ಯ ಹೋಗ್ಬಾರ್ದು ಅಷ್ಟೇ ತಾನೆ. ಈ ಮದುವೆ ಆಗೋವರೆಗೂ ಆದ್ಯ ಹೋಗದೆ ಇರೋ ಹಾಗೆ ನಾನು ತಡಿತೀನಿ. ಏನು? ನಿಜವಾಗ್ಲೂ ನೀವ್ ಆ ಕೆಲಸ ಏನಾದ್ರೂ ಮಾಡಿದ್ರೆ ನಿಮ್ ಸಹಾಯನ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ಆದರೆ ಆದ್ಯನ ತಡಿಬೇಕು ಅಂದರೆ ನನಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಈ ಫಂಕ್ಷನ್ ಮುಗಿಯೋವರೆಗೂ ಆದ್ಯನ ನೀನು ತಡೆದ್ರೆ ಆಮೇಲೆ ಮದುವೆ ಆಗೋವರೆಗೂ ಹೋಗದೆ ಇರೋ ಹಾಗೆ ನಾನು ತಡಿತೀನಿ. ನಿಜವಾಗ್ಲೂ ತಡಿತೀರಾ? ತಡಿತೀನಿ ಅಂತ ಹೇಳ್ತಾ ಇದ್ದೀನಲ್ವಾ. ನಿಜವಾಗ್ಲೂ ನೀವ ಕೆಲಸ ಮಾಡಿದ್ರೆ ನಿಮ್ಮ ಹೆಲ್ಪನ್ನ ನಾನು ಯಾವತ್ತೂ ಮರೆಯಲ್ಲ. ಆದ್ಯನ ತಡೆಯೋದು ನನಗೇನಷ್ಟು ದೊಡ್ಡ ಕೆಲಸ ಅಲ್ಲ. ಆದರೆ ತಡಿಬೇಕು ಅಂದರೆ ನಂದೊಂದು ಕಂಡೀಷನ್ ಇದೆ. ಏನದು? ಹೇಳಿ, ಏನು ಕಂಡೀಷನ್ ಆದರೂ ಸರಿ. ಕೇಳ್ದೇನೆ ಸರಿ ಅಂತ ಹೇಳ್ಬಿಟ್ರೆ? ಮೊದಲು ನನ್ನ ಕಂಡೀಷನ್ ಏನು ಕೇಳು. ಏನದು? ನೀನು ನನ್ನ ಪ್ರೀತಿಸಬೇಕು. ಈಗ ನಿನಗೂ ಆ ಕೋಚ್ ಮಧ್ಯೆ ಏನೂ ಇಲ್ಲ ಅಂತ ನೀನೇ ಹೇಳಿದ್ಯಾ ಅಲ್ವಾ. ನಿಮ್ಮ ಮಧ್ಯೆ ಯಾವುದೇ ಪ್ರೀತಿ ಇಲ್ಲ ಅಂದಮೇಲೆ ಆಲ್ರೆಡಿ ನಿನಗೆ ಗಂಡ ಆಗೋನು ಅಂತ ಡಿಸೈಡ್ ಮಾಡಿರೋ ನನ್ನನ್ನು ಪ್ರೀತಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ. ಐ ಲವ್ ಯು ರಾಜಲಕ್ಷ್ಮಿ. ಒಂದು ಕನ್ಫರ್ಮ್ ರಾಜಲಕ್ಷ್ಮಿ, ನೀನು ನನ್ನ ಪ್ರೀತಿಸಿದ್ರು ಪ್ರೀತಿಸದೆ ಹೋದರೂ ನಮ್ಮ ಮದುವೆ ನಡೆಯುತ್ತೆ. ನಿಮ್ಮಪ್ಪ ನಡೆಯೋದರ ಮಾಡ್ತಾರೆ. ಆದರೆ ನನ್ನ ಹೆಂಡತಿ ಆಗೋಳು ನನ್ನ ಪ್ರೀತಿಸಬೇಕು ಅಂತ ನನ್ನ ಆಸೆ. ಮದುವೆಗೂ ಮುಂಚೆನೇ ನನ್ನ ಜೊತೆ ಪ್ರೀತಿಯಿಂದ ಇರಬೇಕು, ಇದೇ ನನ್ನ ಆಸೆ. ಅದಕ್ಕೆ ಆದ್ಯನ ಮದುವೆ ಆಗೋವರೆಗೂ ಹೋಗದೆ ಇರೋ ಹಾಗೆ ತಡಿಬೇಕು ಅಂದರೆ ನೀನು ನನ್ನ ಪ್ರೀತಿಸಬೇಕು. ಏನು ರಾಜಲಕ್ಷ್ಮಿ, ಇದಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕಿರೋ ಅಗತ್ಯ ಇಲ್ಲ. ಹೇಗೂ ಗಂಡ ಆಗೋನೆ ಅಲ್ವಾ ನಾನು. ನಾವು ಮದುವೆವರೆಗೂ ಪ್ರೇಮಿಗಳ ಥರ ಇರೋದ್ರಲ್ಲಿ ನಿನಗೇನು ಪ್ರಾಬ್ಲಮ್ ಹೇಳು. ನಿನಗೆ ಆದ್ಯ ಬೇಕು ಅಂದರೆ ನನಗೆ ನಿನ್ನ ಪ್ರೀತಿ ಬೇಕು. ಏನು ನಡಿಬೇಕು ಅದೇ ನಡೆಯುತ್ತೆ. ಆದ್ಯ ಹೋಗದೆ ಇಲ್ಲೇ ಇದ್ರೆ ನನಗಷ್ಟೇ ಸಾಕು. ಸರಿ, ನೋಡೋಣ. ಹಾಂ, ನೋಡೋದಲ್ಲ, ನಿನ್ನ ಬಾಯಾರೆ ಲವ್ ಮಾಡ್ತಿದ್ದೀನಿ ಅಂತ ಹೇಳಬೇಕು. ಮೊದಲು ಆದ್ಯನ ತಡೀರಿ, ಆಮೇಲೆ ನೋಡೋಣ. ತಡಿತೀನಿ. ಫಂಕ್ಷನ್ವರೆಗೂ ನೀನು ತಡಿ, ಮದುವೆವರೆಗೂ ಹೇಗೆ ತಡಿಬೇಕೋ ನಾನು ನೋಡ್ಕೋತೀನಿ. ಓಕೆ? ಥ್ಯಾಂಕ್ ಯು. ಅಕ್ಕ, ಹೋಗ್ಬೇಡ ಅಕ್ಕ. ರಾಜಾರಾಮ್ ಅವರೇ, ನಾವು ಹೊರಡ್ತೀವಿ. ಹೋಗಿ ಬರ್ತೀವಿ ದೊಡ್ಡಪ್ಪ. ಕೊನೆಗೂ ಈ ಪೀಡೆ ತೊಲಗಿ ಹೋಗ್ತಿದೆ. ಇನ್ನು ನಿಮ್ಮ ಆಟಕ್ಕೆ ಸೋಲೆ ಇಲ್ಲ ಅತ್ತಿಗೆ. ನಿಮ್ಗಿಷ್ಟ ಇಲ್ಲದಿರೋ ಆದ್ಯ ಹೊರಟೋಗ್ತಿದ್ದಾಳೆ. ದೊಡ್ಡಮ್ಮ, ಹೋಗ್ತಿದ್ದೀನಿ ಅಂತ ಯಾಕೆ ಹೇಳ್ತೀಯಮ್ಮ? ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳು.
ಅತ್ತೆ ಹೋಗಿ ಬರ್ತೀನಿ. ಚಿಕ್ಕಮ್ಮ ಹೋಗಿ ಬರ್ತೀನಿ. ಹೋಗಿ ಬರ್ತೀನಿ ಅಜ್ಜಿ. ಆದ್ಯ ಇಷ್ಟು ದಿನಾನೇ ಇದೆಯಂತೆ. ಈ ಫಂಕ್ಷನ್ ಆಗೋವರೆಗೂ ಆದ್ರೂ ಬಾ.
ನಮ್ಮ ಕಾಲದಲ್ಲಿ ಇಂಥದ್ದೆಲ್ಲ ಇರಲಿಲ್ಲ. ಎಲ್ಲರೂ ಸೇರ್ಕೊಂಡು ಹಾಡ್ತಾ ಕುಣಿತಾ ಇದ್ರೆ ಎಷ್ಟು ಸಂತೋಷವಾಗಿದೆ. ದೊಡ್ಡೋರು ಕೂಡ ಮಕ್ಕಳ ಜೊತೆ ಸೇರ್ಕೊಂಡಿದ್ದಾರೆ. ಆ ಹಾಡೇನು, ಆ ಡ್ಯಾನ್ಸ್ ಏನು, ಎಲ್ರೂ ಮನೇಲಿ ದೊಡ್ಡ ಹಬ್ಬ ಮಾಡೋ ಹಾಗೆ ಎಷ್ಟು ಸಂತೋಷವಾಗಿದ್ದಾರೆ. ಇದೆಲ್ಲ ಚಾರು ಅದೃಷ್ಟ. ಹೌದು. ಅಯ್ಯೋ, ಆದ್ಯ ಹೀಗ್ ಮಾಡ್ಬಿಟ್ಲಲ್ಲ, ಸೀನು ಮದ್ವೆ ನಿಂತೋಯ್ತಲ್ಲ ಅನ್ನೋ ದುಃಖ ಇಲ್ದಿರೋ ಹಾಗೆ ನಮ್ಮನೆಗೆ ಸಂತೋಷ ತಂದ್ಕೊಟ್ಟವಳು ಚಾರು. ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ಏನ್ರಿ, ಊಟ ಮಾಡ್ಕೊಂಡು ಹೋಗಿ ಅಂತ ನೀವಾದ್ರೂ ಹೇಳಿ. ಊಟ ಮಾಡಿ ಹೋಗಿ ಅಂತಿದ್ದಾಳಲ್ವಾ ಕಿಶೋರ್? ಊಟ ಮಾಡ್ಕೊಂಡು ಹೋಗಿ. ಈಗಾಗಲೇ ತುಂಬಾ ತಡ ಆಗಿದೆ. ನಾವು ಸರಿಯಾದ ಟೈಮ್ಗೆ ಏರ್ಪೋರ್ಟ್ ಅನ್ನ ತಲುಪಬೇಕು. ನಾವು ಹೊರಡ್ತೀವಿ. ಹೋಗ್ ಬರ್ತೀನಿ ದೊಡ್ಡಪ್ಪ, ಹೋಗ್ ಬರ್ತೀನಿ ದೊಡ್ಡಮ್ಮ. ಚಿಕ್ಕಪ್ಪ, ಮಾವ, ಹೋಗ್ ಬರ್ತೀನಿ. ಸೇನು, ಹೊರಟೋಗ್ತಾ ಇದ್ದಾರೆ, ಹೇಗ್ ತಡೀತೀರಾ? ಹೋಗಲ್ಲ, ನೋಡ್ತಾ ಇರು. ಅವ್ರಲ್ಲಿ ಹೋಗ್ತಾ ಇದ್ರೆ ಹೋಗಲ್ಲ ಅಂತ ಇದ್ದೀರಾ? ಏನ್ ಪ್ಲಾನ್ ಮಾಡಿದ್ದೀರಾ ಅಂತಾದ್ರೂ ಹೇಳಿ. ಸ್ವಲ್ಪ ತಾಳ್ಮೆ ತಗೋ ರಾಜಲಕ್ಷ್ಮಿ.
ರಾಜು ಪೊಲೀಸರು ಬಂದ್ರಲ್ಲ ಯಾಕೋ? ಕರ್ದಿರೋದಕ್ಕೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಬಂದಿರ್ಬೇಕೇನೋ. ಮದುವೆ ಕರೆದಿದ್ದೆ ಆದ್ರೆ ಈ ಕಾರ್ಯಕ್ರಮ ಕರೆದಿಲ್ಲಮ್ಮ. ನಮಸ್ಕಾರ ಸರ್. ನಮಸ್ಕಾರ ಎಸ್ಐ ಅವರೇ. ಏನ್ ಎಸ್ಐ ಅವರೇ ಈ ಕಡೆ ಬಂದ್ರಿ? ನಿಮ್ಮ ಮನೇಲಿ ಕಳ್ತನ ಆಗಿದೆ ಅಂತ ವಿಷಯ ಬಂತು. ನಮ್ಮನೆಯಲ್ಲ, ನೀವೇನೋ ತಪ್ಪು ತಿಳ್ಕೊಂಡಿರೋ ಹಾಗಿದೆ. ಇಲ್ಲ ಸರ್, ಕಂಪ್ಲೇಂಟ್ ಕೊಟ್ಟರು, ಅದಕ್ಕೋಸ್ಕರನೇ ಬಂದೆ. ಯಾರು ದೂರು ಕೊಟ್ಟಿದ್ದು? ನಾನೇ ಕೊಟ್ಟಿದ್ದಣ್ಣ. ನಮ್ಮನೇಲಿ ಕಳ್ತನ ಆಗಿದ್ಯಾ? ಕಳ್ತನ ಆಗಿರೋ ವಿಷಯ ನಮ್ಗೆ ಗೊತ್ತಿಲ್ವಲ್ಲ. ಯಾವಾಗ ನಡೀತು? ಏನ್ ಹೋಯ್ತು? ನನ್ ಸೊಸೆ ನನ್ಗೋಸ್ಕರ ಉಡುಗೊರೆ ಹಾಕೊಟ್ಟಂತ ಒಡವೆಗಳನ್ನ ಯಾರೋ ಕಳ್ತನ ಮಾಡಿದಾರಣ್ಣ. ಅಮ್ಮ ಅಮ್ಮ, ಕಾರ್ಯಕ್ರಮ ಅಂತೂ ತುಂಬಾ ಅದ್ಭುತವಾಗಿ ನಡೀತು ಪಾರ್ವತಿ. ಈ ಕಾರ್ಯಕ್ರಮ ನಡೆದ ಹಾಗೆ ಮದುವೆ ಕೂಡ ನಡೆದು ಹೋದ್ರೆ ಆಮೇಲೆ ನನಗ್ ಚಿಂತೆನೇ ಇರಲ್ಲ. ಇದೇನ್ ಪಾರ್ವತಿ, ಬೀರು ಬಾಗಿಲು ತೆಗ್ದಿದೆ? ನಾನ್ ಬೀಗ ಹಾಕಿ ಹೋಗಿದ್ನಲ್ಲ. ಬೀಗ ಹಾಕಿದ್ರೆ ಯಾರು ತೆಗಿತಾರತ್ಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಮದ್ವೆ ಸೀರೆ ಒಡವೆಗಳು ಎಲ್ಲ ಇದ್ರಲ್ಲೇ ಇದೆ. ಅಯ್ಯೋ, ನನ್ ಒಡವೆ ಏನಾಯ್ತದ್ಗೆ? ಒಡವೆ ಬಾಕ್ಸ್ ಇಲ್ಲೇ ಇಟ್ಟಿದ್ದೆ ಪಾರ್ವತಿ, ಕಾಣಿಸ್ತಾನೆ ಇಲ್ಲ. ಅಯ್ಯಯ್ಯೋ, ಸರಿಯಾಗಿ ನೋಡಿ ಅತ್ಗೆ ಇನ್ನೊಂದ್ಸಲ. ನೋಡ್ತಾ ಇದ್ದೀನಿ ಪಾರ್ವತಿ, ಇಲ್ಲಿರೋದೇ 2 ಶೆಲ್ಫು. ಅಯ್ಯೋ, ನನ್ ಒಡವೆಗಳು ಹೊರಟೋಯ್ತು. ನನ್ ಒಡವೆಗಳು ಇಲ್ಲ ಅನ್ಕೋತಿದ್ದೆ. ಪಾಪ ನನ್ ಸೊಸೆ ಅಷ್ಟು ಒಡವೆಗಳು ಕೊಟ್ಟಿದ್ಲು, ಯಾರೋ ಕದ್ದು ಬಿಟ್ಟಿದ್ದಾರೆ ಪಾರ್ವತಿ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ ದೇವ್ರೆ? ಮನೇಲಿರೋ ಒಡವೆನ ಯಾರ್ ಕದೀತಾರತ್ಗೆ? ನನ್ನ ಕೇಳಿದ್ರೆ ನನ್ಗೇನ್ ಗೊತ್ತು ಪಾರ್ವತಿ? ಅವ್ರ ಕೈಗೆ ಹುಳ ಬೀಳ ಕದಿಯೋದಕ್ ನನ್ನ ಒಡವೆಗಳೇ ಬೇಕಾಗಿತ್ತ ಅವ್ರಿಗೆ. ಅಯ್ಯಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ಮದ್ವೆ ದಿನ ಹಾಕೊಳ್ಳೋಣ ಅಂತ ಒಂದು ಒಡವೆನೂ ಹಾಕೊಂಡಿರ್ಲಿಲ್ಲ. ಅಯ್ಯೋ, ಎಲ್ಲಾನು ಕದ್ದು ಬಿಟ್ಟಿದ್ದಾರೆ. ಅಯ್ಯಯ್ಯೋ ದೇವ್ರೆ, ನನ್ನ ಒಡವೆಗಳು ಪಾರ್ವತಿ. ನನ್ನ ಒಡವೆ ಕದ್ದು ಬಿಟ್ಟಿದ್ದಾರೆ ಬೀಗ್ರೆ. ಕಳ್ತನ ಮಾಡಿದಾರ? ಎಲ್ಲಿಟ್ಟಿದೆ ಸರಿಯಾಗಿ ನೋಡಮ್ಮ. ನೀವು ತಂದು ಕೊಟ್ಟಿದ್ದ ಬಾಕ್ಸ್ ಅನ್ನ ಹಾಗೆ ತಂದು ಇದ್ರಲ್ಲಿ ಇಟ್ಟಿದ್ದೆ ಬೇಗ್ರೆ. ನನ್ ಸೊಸೆ ನನ್ಗೋಸ್ಕರ ಕೊಟ್ಟಿದ್ದ ಒಡವೆನ ಒಂದ್ಸಲ ಕೂಡ ಹಾಕೊಳ್ಳಿಲ್ಲ ಪಾರ್ವತಿ. ಬೀರುನಲ್ಲಿರೋ ಒಡವೆ ಹೋಗಿದೆ ಅಂದ್ರೆ ಫಂಕ್ಷನ್ಗೆ ಬಂದಿರೋರು ಯಾರೋ ಕಳ್ತನ ಮಾಡಿರ್ತಾರೆ. ಬಂದಿದ್ದವ್ರು ಎಲ್ರೂ ಸ್ವಂತದವ್ರೆ, ಈಗ ಯಾರನ್ನ ಅಂತ ಕೇಳೋದು? ಊರ್ ಜನ ಕೂಡ ಬಂದಿದ್ರಲ್ಲಮ್ಮ. ಯಾರ್ ಕದ್ದಿದ್ದಾರೆ ಅಂತ ಗೊತ್ತಿಲ್ದೆ ಯಾರ ಮೇಲೆ ಅನುಮಾನ ಪಡೋದು ಬೀಗ್ರೆ? ಎಲ್ರನ್ನು ಅನುಮಾನಿಸಿದ್ರೆ ಊರ್ ಜನ ಸುಮ್ನೆ ಬಿಡ್ತಾರ? ಹಾಗಂತ ಅಷ್ಟೊಂದ್ ಬಂಗಾರ ಕಳವಾದ್ರೆ ಸುಮ್ನೆ ಇರ್ತೀವ ಅತ್ಗೆ? ನನಗೇನು ಅರ್ಥ ಆಗ್ತಾ ಇಲ್ಲ ಪಾರ್ವತಿ. ಅಯ್ಯೋ, ನನ್ ಬಂಗಾರನ ಕದ್ದು ಬಿಟ್ಟಿದ್ದಾರೆ. ಅವ್ರಂತೂ ಉದ್ಧಾರ ಆಗಲ್ಲ. ನಾವು ಅನುಮಾನ ಪಟ್ರೆ ತಪ್ಪಾಗುತ್ತಮ್ಮ. ಯಾರು ಕಳ್ತನ ಮಾಡಿದಾರೆ ಗೊತ್ತಿಲ್ದೇನೆ ನಾವೇನು ಮಾಡಕ್ಕಾಗಲ್ಲ. ಏನ್ ಮಾಡೋಕ್ಕಾಗಲ್ಲ ಅಂತಿರಲ್ರಿ? ಅದು 7 ವಾರದ ಒಡವೆಗಳು. ಅದಕ್ಕೆ ಮೇಲಿನ ಪ್ರೀತಿಗೆ ನಮ್ ಚಾರು ಕೊಟ್ಟಿದ್ದು. ಆ ಬಂಗಾರನ್ ಯಾರು ಕಳ್ತನ ಮಾಡಿದಾರೆ ಗೊತ್ತಾಗ್ಬೇಕು ಅಂದ್ರೆ ನಮ್ ಕೈಲಾಗಲ್ಲ, ಪೊಲೀಸ್ನವರೇ ಬರ್ಬೇಕು. 1 ನಿಮಿಷ ಇರಿ, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ.